ಸರ್ಕಾರ ಹೇಳಬೇಕು, ನಮ್ಮ ಸಾರಿಗೆ ಸಚಿವರು ಇದಕ್ಕೆ ಉತ್ತರ ಕೊಡಬೇಕು ಅಂತ ನಾನಾದರೂ ಹೇಳ್ಬೋದು. ಏಕೆಂದರೆ ನಾವಂತೂ ಇದಕ್ಕೆ ಕಾಯ್ತಾನೆ ಇದ್ದೀವಿ. ನಾವು ಇವಾಗ ಸಾಕಷ್ಟು ಸಭೆಗಳು ಮಾಡಿದ್ವಿ. ಏಕೆಂದರೆ ಎಷ್ಟು ಸಭೆಗಳು ಅಂತ ಮಾಡೋದು, ನಾವೇ ಸಾಕಷ್ಟು ತಾಳ್ಮೆಯಿಂದನೇ ನಾವು ಕೂಡ ಸಭೆಗಳಿಗೆ ಹೋಗ್ತಾನೆ ಇದ್ದೀವಿ, ಮಾತಾಡ್ತಾನೆ ಇದ್ದೀವಿ. MDಗಳು ಕೂಡ ಸಭೆಗೆ ಬರ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಆದರೆ ಯಾವುದು ಕೂಡ ನಮಗೆ ಬೇಕಾದ ಹಾಗೆ ಅಲ್ಲಿ ಮಾತುಕತೆಗಳು ಆಗ್ತಾ ಇಲ್ಲ. ನಮಗೆ ನಾವೆಲ್ಲ ಮಾತಾಡ್ತಾನೆ ಇದ್ದೀವಿ, ಅವರು ಕೇಳಿಸ್ಕೊಳ್ತಾ ಇದ್ದಾರೆ, ಅವರು ತಾಳ್ಮೆಯಿಂದ ಕೇಳಿಸ್ಕೊಳ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಯಾಕೆ ಸರ್ಕಾರ ಮಾತ್ರ ಅವರು ಏನು ಮಾಡಬೇಕೋ ಆ ಕೆಲಸ ಮಾಡ್ತಾ ಇಲ್ಲ, ಪೂರ್ಣವಾಗಿ ಮಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನಾವು ಕೊಡ್ತೀವಿ ಅನ್ನೋ ಒಂಥರ ಹೇಗಿದೆ ಅಂತಂದರೆ, ಇದು ಊಟ ಕೊಡ್ತೀವಿ ಅಂತ ತೋರಿಸ್ತಾರೆ, ಆದರೆ ಕೊಡೋದಿಲ್ಲ. ಅದು ಹೇಗೆ ಅಂದರೆ ಇನ್ನೂ ಹಸಿವೆ ಜಾಸ್ತಿ ಆಗತ್ತೆ, ಆ ಥರ ಮಾಡ್ತಾ ಇದ್ದಾರೆ. ಸಂಧಾನ ಮಾತುಕತೆಗಳು ನಡೀತಾ ಇದ್ದಾವೆ. ಈ 17ನೇ ತಾರೀಕು ಮಾತುಕತೆ ಏನಾಯಿತು, ಅದು ಮುರಿದು ಬಿದ್ದಿಲ್ಲ. ಅವ್ರೇನು ಹೇಳಿದ್ರು, MDಗಳು ನಾವು ಹೇಳಿದ್ದನ್ನೆಲ್ಲ ಕೇಳಿದ್ರು. ನಮ್ಮ ಜಂಟಿ ಕ್ರಿಯಾ ಸಮಿತಿ ಏನು ನಾವು ಎಲ್ಲ ಹೇಳಿದ್ವಿ ಅದನ್ನೆಲ್ಲ ಕೇಳಿದ್ದಾರೆ. ಅವ್ರೇನು ಹೇಳಿದ್ರು, ಮುಂಚೆ 5% ಅಂದವರು ಒಂಚೂರು ಹೆಚ್ಚು ಮಾಡಿ 7% ಅಂದರು. ಆದರೆ ಅದು ತೀರಾ ಒಂಥರ ಅಸಹ್ಯವಾದ ಇದು. 7% ಅಂದರೆ ಏನದು, ಒಂದು ಯಾರಿಗೂ ಅದು ಒಂದು ಕನಿಷ್ಠ ಕೂಲಿನೂ ಅಷ್ಟು ಮಟ್ಟಕ್ಕೆ ಏರಿಸೋದಿಲ್ಲ. ಅದು ತುಂಬ ಕೆಟ್ಟ ಇದು ಹೆಚ್ಚಳ. ಅದು ಅಷ್ಟು ಹೇಳ್ದೆ ಹೋದ್ರೂ ಆಗ್ತಿತ್ತೇನೋ ಅನ್ಸತ್ತೆ. ಸೊ ಅದನ್ನು ನಾವು ಖಂಡಿತ ಒಪ್ಪಲ್ಲ ಅಂತಲೇ ಹೇಳಿದ್ವಿ. ಆದರೆ ಅಲ್ಲಿ ನಾವು ವಾಕೌಟ್ ಮಾಡಲಿಲ್ಲ, ಅವರು ಕೂಡ ಅದನ್ನು ವಾಕೌಟ್ ಮಾಡೋದು ಹಂಗಿರಲಿಲ್ಲ. ಸೊ ಅವರು ಏನು ಹೇಳಿದ್ರು, ನಾವು ಸಾರಿಗೆ ಸಚಿವರ ಹತ್ರ ಮಾತಾಡಿಕೊಂಡು ನಾವು ಬರ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ವಿ ವಿಲ್ ಗೆಟ್ ಬ್ಯಾಕ್ ಟು ಯು ಅನ್ನೋ ಥರ ಹೇಳಿದ್ದಾರೆ. ನಾವು ಅದಾದ್ಮೇಲೆ 3 ದಿನ ರಜಾ ಇತ್ತು. ಹಾಗಾಗಿ ನಾವು ಕೂಡ ಇನ್ನೊಂದು 2-3 ದಿನ ನಾವು ಕಾಯೋಣ ಅಂತ ಹೇಳಿ ನಾವುವೇ, ಏಕೆಂದರೆ ಇದು ಮಾತುಕತೆಗಳು ಅಂದಮೇಲೆ ನಾವು ತಾಳ್ಮೆ ತಗೋಬೇಕು. ತೀರಾ ನಾವು ಏಕಾಏಕಿಯಾಗಿ ಏನು ನಿರ್ಧಾರ ತಗೊಳಕ್ಕಾಗೋದಿಲ್ಲ ಅಂತ ಹೇಳಿ ನಾವು ಈ ವಾರದಲ್ಲಿ ಈ ಶನಿವಾರ ನಾವು ಜಂಟಿ ಕ್ರಿಯಾ ಸಮಿತಿ ಸಭೆ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ತೀರ್ಮಾನ ತಗೋತೀವಿ. ಏನಿಲ್ಲ ಅಂತಂದ್ರೆ ನಾವು ನಮ್ಮ ಹೋರಾಟ ಇದ್ದೇ ಇರತ್ತೆ. ಯಾಕೆಂದ್ರೆ ನಾವೇನು ಇವ್ರ ಹತ್ರ ನಾವು ದಾನ ಕೇಳ್ತಿಲ್ಲ, ಭಿಕ್ಷೆ ಕೇಳ್ತಾ ಇಲ್ಲ. ನಾವು ನಮ್ಮ ನೌಕರರು ಏನು ಕೆಲಸ ಮಾಡಿದ್ದಾರೆ, ಶ್ರಮ ಪಟ್ಟಿದ್ದಾರೆ, ಆ ಶ್ರಮಕ್ಕೆ ನೀವು ಪ್ರತಿಫಲ ಕೊಡಿ, ಸರಿಯಾದ ಪ್ರತಿಫಲ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಹಾಗಾಗಿ ಸರ್ಕಾರ ಅದನ್ನ ಪರಿಗಣಿಸಬೇಕು. ನಾವು ಯಾವ ಇಲ್ಲಿ ಭಿಕ್ಷೆ ಕೇಳ್ತಾ ಇಲ್ಲ, ದಾನ ಕೇಳ್ತಾ ಇಲ್ಲ, ಯಾವುದು ಧರ್ಮ ಕೊಡಿ ಅಂತ ಕೇಳ್ತಾ ಇಲ್ಲ. ಇಲ್ಲಿ ಸರ್ಕಾರ ಏನು ನ್ಯಾಯಯುತವಾದ ಬೇಡಿಕೆಯನ್ನ ಪರಿಗಣಿಸ್ಬೇಕು ಅಂತ ಕೇಳ್ತಾ ಇದ್ದೀವಿ. ಅದಕ್ಕೆ ಸರಿಯಾಗಿ ಸರ್ಕಾರ ಅದನ್ನ ಪರಿಗಣಿಸಿ ಅದಕ್ಕೆ ಒಪ್ಪಿಗೆ ಕೊಡಬೇಕು. ಮತ್ತು ಈಗಾಗಲೇ ಏನು 26 ತಿಂಗಳದ್ದು ನಾವು ವೇತನ ಹಿಂಬಾಕಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅದನ್ನ ತಕ್ಷಣ 5.25:5.25 ಸಂಪುಟದಲ್ಲಿ ಮಹತ್ವದ ನಿರ್ಣಯ ಇದು. ಈ ಒಂದು ಅನುಪಾತದಲ್ಲಿ ಮೀಸಲಾತಿಯನ್ನ ಹಂಚಿಕೆಯನ್ನ ಮಾಡಲಾಗಿದೆ. ಒಳ ಮೀಸಲಾತಿಯನ್ನ 5.25 ಹಾಗೆ 5.25 ಅನುಪಾತದಲ್ಲಿ ಒಳ ಮೀಸಲಾತಿಯ जल्दी आइए यहाँ पर तोड़-फोड़ हुआ है। अरे तुम जितना कर ड्रामा कर लो, क्लोज कर हां शुरू कर विदेशी लोग विदेशी लोग समझा सुन
कैमरे का तार जुड़ा हुआ है 2 नंबर कोर्ट पे लिया है हाथ में